ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. SB ಹೂರ್ತಿಯ ಈ ಒಂದು ವಿಶೇಷವಾಗಿರುವಂತಹ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. 8 ಯೋಜನೆಗಳಿಗೆ ಆನ್ಲೈನ್ ಮೂಲಕ ಸರ್ಕಾರದಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಸೊ ಹಾಗಾದ್ರೆ ಇದರಲ್ಲಿ ಯಾವ ಯಾವ ಯೋಜನೆಗಳಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತೆ, ಅರ್ಜಿಯನ್ನ ಎಲ್ಲಿ ಹೇಗೆ ಸಲ್ಲಿಸಬೇಕು, ಸಂಪೂರ್ಣವಾಗಿರುವಂತಹ ಮಾಹಿತಿ ಹಾಗೂ ಯಾವ ಯಾವ ದಾಖಲೆಗಳು ಬೇಕು, ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿನ್ ಟು ಪಿನ್ ತಿಳಿಸಿಕೊಡ್ತೇನೆ. ಒಂದಲ್ಲ ಎರಡಲ್ಲ 8 ಯೋಜನೆಗಳು ನೋಡಬಹುದು. ಮುಸ್ಲಿಮರು, ಜೈನರು, ಪಾರ್ಸಿಗಳು, ಬೌದ್ಧರು, ಸಿಖ್ಖರು ಇವರೆಲ್ಲರೂ ಅಲ್ಪಸಂಖ್ಯಾತರದಲ್ಲಿ ಬರುತ್ತಾರೆ. ಸೊ ಸ್ನೇಹಿತರೆ, ಇವರೆಲ್ಲರೂ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಅರ್ಜಿಯನ್ನ ಸಲ್ಲಿಸಬಹುದು. ಎದಕ್ಕೆ? 8 ಯೋಜನೆಗಳಿಗೆ ಬಹಳ ಒಳ್ಳೆ ಸಬ್ಸಿಡಿ ಸ್ಕೀಮ್ ಇದೆ. 50,000ದಿಂದ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಇದೆ. ಬನ್ನಿ, ಹಾಗಾದ್ರೆ ಲೇಟ್ ಮಾಡೋದು ಬೇಡ ಸ್ನೇಹಿತರೆ. ಮೊದಲು ತಾವು ಇದುವರೆಗೆ ನಮ್ಮ SB ಹೂರ್ತಿ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋನ ತಪ್ಪದೆ ಲೈಕ್ ಮಾಡಬೇಕು. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಹೇಳುವ ವಿಷಯವನ್ನ ಗಮನವಿಟ್ಟು ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ನೀವು ಅರ್ಧದಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ತಾ ಹೋದ್ರೆ ಯಾವ ಕಾರಣಕ್ಕೂ ಅರ್ಥ ಆಗಲ್ಲ, ನಿಮ್ಗೆ ಅರ್ಜಿ ಸಲ್ಲಿಸೋಕೆ ತುಂಬಾ ತೊಂದರೆ ಆಗುತ್ತೆ. ಮೊದಲನೇ ಸ್ಕೀಮ್ ಇದೆ ಸ್ವಾವಲಂಬಿ ಸಾರಥಿ ಯೋಜನೆ. ಸ್ವಾವಲಂಬಿ ಸಾರಥಿ ಯೋಜನೆ, ಈ ಒಂದು ಯೋಜನೆಯ ಮೇಲೆ ಕ್ಲಿಕ್ ಮಾಡಿದಾಗ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ. ಯಾರು ಆಟೋ ರಿಕ್ಷಾ ಚಾಲಕರಿದ್ದಾರೆ, ಯಾರು ಆಟೋ ರಿಕ್ಷಾ ಚಲಾಯಿಸ್ತಾರೆ, ಯಾರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಸೊ ಅವರು ಆಟೋ ರಿಕ್ಷಾನ ಖರೀದಿ ಮಾಡಬಹುದು. ಅದಕ್ಕೆ 75,000 ರೂಪಾಯಿ ಸಬ್ಸಿಡಿ ಇದೆ ಆಟೋ ರಿಕ್ಷಾ ಖರೀದಿ ಮಾಡಕ್ಕೆ. ಮಿಕ್ಕಿರೋ ಅಮೌಂಟು ಬ್ಯಾಂಕಿಂದ ಸಾಲ ಆಗುತ್ತೆ. ನೆಕ್ಸ್ಟ್ ನೋಡಿ, ಟ್ಯಾಕ್ಸಿ ಖರೀದಿ ಮಾಡಬಹುದು. ಅದಕ್ಕೂ ಕೂಡ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಇದೆ ಟ್ಯಾಕ್ಸಿ ಖರೀದಿ ಮಾಡೋಕೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಗೂಡ್ಸ್ ವಾಹನ, ಗೂಡ್ಸ್ 3 ವೀಲರ್ ಗೂಡ್ಸ್ ಟಮ್ ಬರುತ್ತೆ, 4 ವೀಲರ್ ಗೂಡ್ಸ್ ವಾಹನ ಬರುತ್ತೆ, ಅವುಗಳನ್ನ ಕೂಡ ಖರೀದಿ ಮಾಡಬಹುದು. ಅದಕ್ಕೂ ಕೂಡ 3 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ಇವುಗಳನ್ನ ನೀವು ಅರ್ಜಿ ಸಲ್ಲಿಸಿ ಪಡೆಯಬಹುದು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇದೆ 16/10/2025. ಅದೇ ರೀತಿ ನೋಡಿ, ಅರ್ಜಿ ಸಲ್ಲಿಸೋಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ ಯಾವ ದಾಖಲೆಗಳು ಬೇಕಂತ ಕೊಟ್ಟಿದ್ದಾರೆ. ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಜಾತಿ ಪ್ರಮಾಣ ಪತ್ರ, ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಕಾಸ್ಟ್, ಆಧಾರ್ ಕಾರ್ಡ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ವಾಹನದ ಕೊಟೇಶನ್ ಒಂದು ಬೇಕು. ಆ ಶೋರೂಮ್ದವ್ರು ಕೊಡ್ತಾರೆ ನಿಮಗೆ ವಾಹನಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೊಟೇಶನ್ ಬೇಕು. ನೆಕ್ಸ್ಟ್ ಇಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ, ಆಲ್ಮೋಸ್ಟ್ ಜಾತಿ ಪ್ರಮಾಣ ಪತ್ರದಲ್ಲೇ ಇರುತ್ತೆ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ. ನೆಕ್ಸ್ಟ್ ನೋಡಿ, ಸ್ವಯಂ ಘೋಷಿತ ಒಂದು ದೃಢೀಕರಣ ಪತ್ರ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ವಯಂ ಘೋಷಿತ ಒಂದು ದೃಢೀಕರಣ ಪತ್ರ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವವರ ಹೆಸರು, ಅವರ ತಂದೆ ಅಥವಾ ಗಂಡನ ಹೆಸರು ಅಷ್ಟನ್ನ ಹಾಕಿ ಇಲ್ಲಿ ಏನ್ ಮಾಡಬೇಕು, ಇಲ್ಲಿ ಒಂದು ಸೈನ್ ಮಾಡಬೇಕು. ಈ ಅಪ್ಲಿಕೇಶನ್ ಜೊತೆಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಯೋಜನೆ ಆಯಿತು. ನೆಕ್ಸ್ಟ್ ನೋಡಿ, ಇನ್ನೊಂದು ಯೋಜನೆ ಇದೆ ಶ್ರಮಶಕ್ತಿ ಸಾಲ ಯೋಜನೆ. ಶ್ರಮಶಕ್ತಿ ಸಾಲ ಯೋಜನೆ, ಈ ಒಂದು ಯೋಜನೆ ಮೇಲೆ ಕ್ಲಿಕ್ ಮಾಡಿದಾಗ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬಹುದು. ಇದಕ್ಕೆ ನೋಡಿ, ಬಡ್ಡಿ ದರದಲ್ಲಿ 50,000 ಸೌಲಭ್ಯವನ್ನ ಕಲ್ಪಿಸಲಾಗುವುದು ಅಂತ ಕೊಟ್ಟಿದ್ದಾರೆ. 50,000 ಸೌಲಭ್ಯ ಅಂದ್ರೆ ಇದರಲ್ಲಿ ನಿಮಗೆ 50,000 ರೂಪಾಯಿ ಲೋನ್ ಸಿಗತ್ತೆ. ಇದರಲ್ಲಿ 50% ಸಬ್ಸಿಡಿ ಸಿಗುತ್ತೆ. ಅಂದ್ರೆ 25,000 ರೂಪಾಯಿ ಇದರಲ್ಲಿ ನಿಮಗೆ ಸಬ್ಸಿಡಿ ಆಗುತ್ತೆ. ಇದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್ ಇದಾವೆ, ಏನು ಚೇಂಜಸ್ ಇಲ್ಲ. ಇದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್, ಇದಕ್ಕೂ ಕೂಡ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೇಮ್ ಇದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇನ್ನೊಂದು ಸ್ಕೀಮ್ ಇದೆ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ. ಇದು ಭರ್ಜರಿ ಗುಡ್ ನ್ಯೂಸ್ ಇದೆ. ಈ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ನಿಮಗೆ ಇಲ್ಲಿ ಸಾಲ ಸಿಗತ್ತೆ. ಪ್ರೋತ್ಸಾಹ ವೃತ್ತಿ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ 1 ಲಕ್ಷ ರೂಪಾಯಿ ಸಿಗುತ್ತೆ. ಈ 1 ಲಕ್ಷ ರೂಪಾಯಿದಲ್ಲಿ ನೀವು 50% ಅಂದ್ರೆ 50,000 ರೂಪಾಯಿ ಸಹಾಯಧನ ಪಡೆಯಬಹುದು, ಸಬ್ಸಿಡಿ ಪಡೆಯಬಹುದು. ಇದು 16/10/2025. ಇದಕ್ಕೂ ಕೂಡ ಕೊನೆಯ ದಿನಾಂಕ ಇದೆ. ಇದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ಸು. ಬಟ್ ಇದರಲ್ಲಿ ಏನಿದೆ, ಖಾತರಿ ನೀಡುವವರ ಸ್ವಯಂ ಘೋಷಣಾ ಪತ್ರ ಅಂದ್ರೆ ಒಬ್ರು ಜಾಮೀನ್ ಅಂತಾರಲ್ಲ, ಒಬ್ರು ಜಾಮೀನು, ಅವರ ಒಂದು ಸ್ವಯಂ ಘೋಷಣಾ ಪತ್ರನ ಇಲ್ಲಿ ಡೌನ್ಲೋಡ್ ಮಾಡಬೇಕು. ಯಾರು ಜಾಮೀನ್ ಆಗ್ತಾ ಇದ್ದಾರೆ, ಅವರ ಹೆಸರು, ಅವರ ಗ್ರಾಮ, ಅವರ ವಿಳಾಸ ಹಾಗೂ ಇಲ್ಲಿ ಅವರ ಒಂದು ಡೀಟೇಲ್ಸ್ ಕೇಳಿರುತ್ತೆ. ಇದನ್ನ ತುಂಬಿ ಅಪ್ಲಿಕೇಶನ್ ಜೊತೆಗೆ ನೀವು ಅಟ್ಯಾಚ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಇದಕ್ಕೂ ಕೂಡ ಸ್ವಯಂ ಘೋಷಣೆ ಪ್ರಮಾಣ ಪತ್ರನ ಅಟ್ಯಾಚ್ ಮಾಡಬೇಕು. ಇದಕ್ಕೂ ಕೂಡ ಇನ್ಕಮ್ ಕಾಸ್ಟ್ ಹಾಗೂ ಒಂದು ಯೋಜನಾ ವರದಿ ಅಂತ ಬರುತ್ತೆ. ಕೊಟೇಶನ್ 1 ಲಕ್ಷ ರೂಪಾಯಿ ಬಿಸ್ನೆಸ್ ಏನ್ ಮಾಡ್ತಾ ಇದ್ದೀರಾ ಅದೊಂದು ಕೊಟೇಶನ್ ಅಟ್ಯಾಚ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಇದಾದ್ಮೇಲೆ ನೋಡಿ, ನಿಮಗೆ ಇನ್ನೊಂದು ಸ್ಕೀಮ್ ಬರುತ್ತೆ. ಇಲ್ಲಿ ವಿದೇಶ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಾಲ. ನಿಮ್ಮ ಮಕ್ಕಳೇನಾದರೂ ಬೇರೆ ಕಂಟ್ರಿಯಲ್ಲಿ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗ್ತಾ ಇದ್ರೆ ಅವರಿಗೂ ಕೂಡ ವಿದೇಶ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಪಡೆಯಬಹುದು.
ನೆಕ್ಸ್ಟ್ ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ, ಇದು ಕೂಡ ಬಹಳ ವಿಶೇಷವಾಗಿರುವಂತಹ ಯೋಜನೆ. ವ್ಯಾಪಾರ ಮಾಡುವವರಿಗೆ ನೇರ ಸಾಲ ಯೋಜನೆ ಇದೆ. ಇದರಲ್ಲಿ ಈ ಯೋಜನೆಯಡಿ ವ್ಯಾಪಾರ ಉದ್ದಿಮೆ ಚಟುವಟಿಕೆ ಕೈಗೊಳ್ಳಲು ಬಯಸುವ ಫಲಾನುಭವಿಗಳಿಗೆ ಆಸ್ತಿಯ ಕಟ್ಟಡ, ಭೂಮಿ ಅಥವಾ ಅಡಮಾನದ ಮೇಲೆ ಸಾಲವನ್ನು ಒದಗಿಸಲಾಗುವುದು. ಅಂದ್ರೆ ನಿಮ್ಮ ಹತ್ರ ಏನಾದರೂ ಕಟ್ಟಡವಾಗಿರುವಂತಹ ಮನೆ ಇದ್ರೆ ಅಥವಾ ಪ್ಲಾಟ್ ಇದ್ರೆ ಅದನ್ನ ನೀವು ಅಡ ಇಟ್ಟು ಅದರಿಂದ ಕೂಡ ಸಾಲ ಪಡೆಯಬಹುದು. ಇದಕ್ಕೂ ಕೂಡ ಅರ್ಜಿ ಸಲ್ಲಿಸುವ ದಿನಾಂಕ 16/10/2025 ಇದೆ. ಇದಕ್ಕೆ ಯಾವ ರೀತಿ ಇದೆ ಡೀಟೇಲ್ಸ್ ಅಂದ್ರೆ ನೋಡಿ ಸ್ನೇಹಿತರೆ, ಇದಕ್ಕೂ ಕೂಡ ನಿಮಗೆ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಇಟ್ಟಾಗ ಇಲ್ಲಿ ಸ್ವಲ್ಪ ಡಿಫರೆಂಟ್ ಇದೆ. ಏನ್ ಡಿಫರೆಂಟ್ ಇದೆ, ಇಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರೋಸೆಸ್ ಸ್ವಲ್ಪ ಚೇಂಜ್ ಇದೆ. ಯಾವ ರೀತಿ ಚೇಂಜ್ ಅಂದ್ರೆ ನೋಡಿ, ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು, 18ರಿಂದ 55 ವರ್ಷದೊಳಗಿರಬೇಕು, ಅರ್ಜಿದಾರರು KMDCಗೆ ಸುಸ್ತಿದಾರರಾಗಿರಬೇಕು, ನಿಗಮಕ್ಕೆ ಆಸ್ತಿಯ ಕಟ್ಟಡ ಅಥವಾ ಅಡಮಾನ ಮಾತ್ರ ಸಾಲವನ್ನು ಪಡೆಯಲು ಮೊತ್ತಕ್ಕಿಂತ ಕಡಿಮೆ ಇರಬೇಕು. ಅಂದ್ರೆ ನೀವು ಏನ್ ಪ್ರಾಪರ್ಟಿನ ಪ್ಲಜ್ ಮಾಡಿ ಕೊಡ್ತೀರಾ, ಏನ್ ಪ್ರಾಪರ್ಟಿನ ಮಾರ್ಗೇಜ್ ಮಾಡಿ ಕೊಡ್ತೀರಾ ಈ ಒಂದು KMDC ನಿಗಮಕ್ಕೆ, ಅದರ ಒಂದು ರೇಟ್ ಏನಿದೆ, ವ್ಯಾಲ್ಯೂ ಏನಿದೆ, ಅದಕ್ಕಿಂತ ಕಡಿಮೆ ನೀವು ಸಾಲ ಪಡೆಯಬಹುದು. ಅದಕ್ಕಿಂತ ಹೆಚ್ಚಿಗೆ ತಗೊಳಕ್ಕೆ ಆಗಲ್ಲ. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ 20 ಲಕ್ಷ ಒಳಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷದಿಂದ 15 ಲಕ್ಷದ ಒಳಗೆ ಇರುವ ಅರ್ಜಿದಾರರು 20 ಲಕ್ಷವರೆಗೆ 6% ಬಡ್ಡಿ ದರದಲ್ಲಿ ಸಾಲ ನೀಡಲಾಗುವುದು. ನೋಡಿ ಇಲ್ಲಿ ಇದು ಏನು ಕೊಟ್ಟಿದ್ದಾರೆ, ಕುಟುಂಬ ವಾರ್ಷಿಕ ಆದಾಯ 8 ಲಕ್ಷದಿಂದ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ, ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಇನ್ಕಮು, ನಿಮಗೆ 20 ಲಕ್ಷ ರೂಪಾಯಿವರೆಗೆ ಇಲ್ಲಿ ಸಾಲ ಸಿಗುತ್ತೆ 4% ಬಡ್ಡಿದಲ್ಲಿ. ಇದು ಒಳ್ಳೆ ಸ್ಕೀಮು. ನೆಕ್ಸ್ಟ್ ನೋಡಿ, ಕುಟುಂಬದ ಆದಾಯ 8 ಲಕ್ಷದಿಂದ 15 ಲಕ್ಷದವರೆಗೆ ಏನಾದರೂ ಇದ್ರೆ ನಿಮ್ಮ ಒಂದು ಇನ್ಕಮು, ಕುಟುಂಬದ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ರೂಪಾಯಿ 20 ಲಕ್ಷದಿಂದ ಇಲ್ಲಿ 6 ಲಕ್ಷ ರೂಪಾಯಿವರೆಗೆ ಬಡ್ಡಿ ದರದಲ್ಲಿ ಸಾಲ ಸಿಗತ್ತೆ. ಸೊ ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸೋಕೆ ನೋಡಿ ಏನ್ ಮಾಡ್ಬೇಕಂದ್ರೆ ನೀವು ನೇರವಾಗಿ ಇಲ್ಲಿ ಸಾಂತ್ವನ ಯೋಜನೆ ಇದೆ, ಅದು ಯಾವುದಾದ್ರೂ ಒಂದು ದುರ್ಘಟನೆಯಲ್ಲಿ ಈ ಮಳೆ ಪ್ರವಾಹ ಇಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಹೇಳೇ ಬಿಡ್ತೇನೆ ನಿಮಗೆ, ಬೇಡ. ರಾಜ್ಯದಲ್ಲಿ ಕೋಮು ಗಲಭೆ ಮತ್ತು ಹಿಂಸಾಚಾರ ಸಂದರ್ಭದಲ್ಲಿ ಹಾಗೂ ಪರಿಸರ ವಿಕೋಪಗಳಿಂದ ವ್ಯಾಪಾರ ಕೇಂದ್ರಗಳು ಹಾಗೂ ವಾಹನದ ಮನೆಗಳು ಹಾನಿಗೊಳಗಾಗಿದ್ದರೆ ಅಂಥವರಿಗೆ ಈ ಪ್ರಕರಣದಲ್ಲಿ 2 ಲಕ್ಷ ರೂಪಾಯಿ ನಷ್ಟವಾಗಿದ್ದರೆ ಸಾಲ ಸೌಲಭ್ಯ ಒದಗಿಸಲಾಗುವುದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಇದಕ್ಕೂ ಕೂಡ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದಾವೆ, ಇವುಗಳನ್ನು ನೋಡಿ ನೀವು ಅರ್ಜಿ ಸಲ್ಲಿಸಬಹುದು. ಎಲ್ಲ ಅರ್ಜಿ ಸಲ್ಲಿಸೋಕೆ 16/10/2025 ಕೊನೆಯ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸೋಕೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಬಹುದು, ಇಲ್ಲಿ ಅರ್ಜಿಯ ಸ್ಟೇಟಸ್ ನೋಡಬಹುದು, ಇಲ್ಲಿ ಸಾಲ ಕೂಡ ಮರುಪಾವತಿ ಮಾಡಬಹುದು. ಇದರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಕೊಟ್ಟಿರ್ತೇನೆ. ನಾನು ಇಲ್ಲಿ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾರು ಅರ್ಜಿ ಸಲ್ಲಿಸ್ತಾ ಇದ್ರೆ ಅವರ ಮೊಬೈಲ್ ನಂಬರ್ನ ಹಾಕಿ ಸಲ್ಲಿಸಿ ಅಂತ ಕೊಟ್ಟಾಗ OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ಅಲ್ಪಸಂಖ್ಯಾತರ ಸಮುದಾಯದ ಎಲ್ಲ ಗ್ರೂಪ್ಗಳಿಗೆ, ಎಲ್ಲ ಜನರಿಗೆ ತಲುಪಿಸಿ. ಯಾಕಂದ್ರೆ ಅವರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಾಭ ಸಿಗಲಿ ಅನ್ನುವುದೇ ನಮ್ಮ SB ಹುರ್ತಿ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶ. ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು.